ಪವಾಡ ಅನ್ನೋ ಪದ ಕೇಳಿದ ತಕ್ಷಣ ಇಲ್ಲಿ ಎರಡು ಗುಂಪುಗಳು ಬರ್ತವೆ. ಒಂದು ಗುಂಪು ಅದನ್ನ ಒಪ್ಕೊಳ್ಳುತ್ತೆ, ಇನ್ನೊಂದು ಗುಂಪು ಅದನ್ನ ಒಪ್ಕೊಳ್ಳಲ್ಲ. ಒಂದು ಗುಂಪು ಏನ್ ಹೇಳುತ್ತೆ ಅಂದ್ರೆ ಇದು ದೈವಿಕ ಶಕ್ತಿ ಇರಬಹುದು ಅಥವಾ ಅದೃಶ್ಯ ಶಕ್ತಿಯ ಕೈವಾಡ ಅಂತ ನಂಬುತ್ತೆ. ಆದ್ರೆ ಇನ್ನೊಂದು ಗುಂಪು ಇದೆಲ್ಲ ಕಾಕತಾಳೀಯ, ಇದೆಲ್ಲ ಫೇಕು, ಇವರೆಲ್ಲ ಮೂಢನಂಬಿಕೆಯನ್ನ ನಂಬುತ್ತಿದ್ದಾರೆ, ಮೂಢನಂಬಿಕೆಯನ್ನ ಪ್ರಚೋದಿಸ್ತಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಗುಂಪು ಬರುತ್ತೆ, ಅದ್ಯಾವುದು ಅಂದ್ರೆ ಮಧ್ಯಮ ವರ್ಗದವರು. ಅವ್ರೇನು ಅಂದ್ರೆ ಈ ಪವಾಡ ಸತ್ಯ ಸುಳ್ಳು ಹಾಳಾಗಿ ಹೋಗ್ಲಿ, ಆದ್ರೆ ಅದನ್ನ ಅನುಭವಾತ್ಮಕವಾಗಿ ಅವ್ರು ನೋಡ್ತಾರೆ. ಅಂತಹ ಗುಂಪಿನಲ್ಲಿ ನಾನು ಕೂಡ ಸೇರ್ತೀನಿ. ನಾನು ಏನೇ ಇದ್ರೂ ಅನುಭವಾತ್ಮಕವಾಗಿ ನೋಡ್ತೀನಿ, ಅದೇನಿರುತ್ತೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದೇ ರೀತಿ ನಾನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಶ್ರೀ ಬೂದಿ ಬಸವೇಶ್ವರ ಮಹಾಸ್ವಾಮಿಗಳ ತೇರು ಹೊರಗೆ ಬರುವಂತಹ ಸಂದರ್ಭವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸಾಕಷ್ಟು ಜನ ಅದಕ್ಕೆ ಪ್ರೀತಿ ಕೊಟ್ಟಿದ್ದೀರಾ, ಒಪ್ಕೊಂಡಿದ್ದೀರಾ. ಇನ್ನಷ್ಟು ಜನ ಅದನ್ನ ಒಪ್ಕೊಂಡಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ದೀರಾ. ಈಗ ನಿಮ್ಮ ಪ್ರಕಾರ ನೋಡೋದಾದ್ರೆ ಅದು ಸುಳ್ಳೇ ಆಗಿರಬಹುದು, ಅದನ್ನ ಒಪ್ಕೊಳ್ಳಿ. ಆದರೆ ಒಂದನ್ನು ನೆನಪಿಟ್ಕೊಳ್ಳಿ, ಆ ಥರದ ಪವಾಡಗಳು ನಡೆಯೋದ್ರಿಂದಲೇ, ಆ ಥರದ ಪವಾಡಗಳು ನಡೆಯುತ್ತಿದೆ ಅನ್ನುವಂಥ ನಂಬಿಕೆ ಇರೋದ್ರಿಂದಲೇ ಎಷ್ಟೋ ಜನರು ತಮ್ಮ ಕೆಲವೊಂದಿಷ್ಟು ಕಠಿಣ ಸಂದರ್ಭಗಳಲ್ಲಿ ತಮಗೆ ಧೈರ್ಯ ತುಂಬಿಕೊಳ್ತಾರೆ. ಈ ರೀತಿ ದೇವರಿದ್ದಾನೆ, ಈ ರೀತಿ ಆಗತ್ತೆ, ಸಮಥಿಂಗ್ ಏನೋ ಆಗುತ್ತೆ ಅನ್ನುವಂಥ ಒಂದು ಹೋಪು ಬರುತ್ತೆ. ಯಾವುದರ ಮೇಲೆ? ಈ ಥರದ ಪವಾಡಗಳು ಇನ್ನೂ ಜೀವಂತವಾಗಿದೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ. ಆ ಥರದ ವಿಚಾರವನ್ನು ಅವರು ನಂಬ್ತಿದ್ದಾರೆ ಅಂದ್ರೆ ಅವ್ರು ನಂಬ್ಲಿರಿ, ಅದರಿಂದ ಅವರಿಗೆ ಧೈರ್ಯ ಇದೆ, ಬದುಕೋಕೆ ಶಕ್ತಿ ಬರ್ತಾ ಇದೆ ಅಂದ್ರೆ ಅದನ್ನ ಅವ್ರು ನಂಬ್ಲಿ. ಅವರ ನಂಬಿಕೆಯನ್ನ ಅಳಿಸಾಕೋಕೆ ನಾವ್ ಯಾರು? ಅವರ ನಂಬಿಕೆಯನ್ನ ಸುಳ್ಳು ಅಂತ ಪ್ರೂವ್ ಮಾಡೋಕೆ ನಾವ್ಯಾರ್ರಿ? ನಮ್ಗೇನು ಅವಶ್ಯಕತೆ ಇದೆ? ಅದು ಇನ್ನೊಬ್ಬರ ಬದುಕನ್ನ ಹಾಳು ಮಾಡ್ಲಿಕ್ಕೆ ನಮ್ಗೇನು ಯೋಗ್ಯತೆ ಇದೆ? ನಾನು ಅದಕ್ಕೆ ಯಾವುದನ್ನೇ ಆಗಿರ್ಲಿ ಪರ ಅಥವಾ ವಿರೋಧವಾಗಿ ಮಾತಾಡಲ್ಲ. ಅವರವರ ವೈಯಕ್ತಿಕವಾಗಿ ನಂಬಲಿ. ದೇವರನ್ನ ನಂಬೋದಾದ್ರೆ ತಪ್ಪೇನಿದೆ? ದೇವರು ಸುಳ್ಳು ಅಂತ ಹೇಳೋದಿದ್ರೆ ತಪ್ಪೇನಿದೆ? ಅದ್ರ ಪರವಾಗಿ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದನ್ನ ಅವ್ರಿಗೆ ಬಿಡಬೇಕು, ಅವರ ವೈಯಕ್ತಿಕವಾಗಿ ಬಿಡಬೇಕು. ನೀನ್ ನೋಡ್ತಿದ್ಯಾ, ನೀನ್ ನೋಡು, ನಿನ್ಗೇನು ಅನ್ಸುತ್ತೆ ಅದನ್ನ ನೀನ್ ನಂಬು. ನಿನ್ ಒಳಗೆ ಗೊತ್ತಿರುತ್ತೆ, ನಿನ್ನ ಆತ್ಮದಲ್ಲಿ ಗೊತ್ತಿರುತ್ತೆ, ನೀನ್ ಏನು ಅನ್ನೋದು ನಿನ್ಗೆ ಗೊತ್ತಿರುತ್ತೆ. ನಿನ್ನ ಆತ್ಮದಲ್ಲಿ ನಿನ್ಗೆ ಗೊತ್ತಿರಲ್ವಾ ದೇವ್ರು ಸುಳ್ಳೋ ಸತ್ಯವೋ ಅಂತ? ನೀನ್ ಯಾವ ಕೆಲಸ ಮಾಡ್ತೀಯ ಅದ್ರಲ್ಲಿ ಒಳ್ಳೆತನ ಹುಡುಕಿದ್ರೆ ನಿನ್ಗೆ ದೇವ್ರ ತರ ಕಾಣಿಸುತ್ತೆ. ನಿನ್ ದೇವ್ರೇ ಇಲ್ಲ ಅಂತಂದ್ರೆ ನೀನ್ ಕಾಣಿಸಲ್ಲ. ದೇವ್ರೇ ಇಲ್ಲ ಅಂದ್ರೆ ಅಂತ ಒಳ್ಳೆ ಕೆಲಸಗಳನ್ನ ನೀನ್ ಮಾಡೋದೇ ಇಲ್ಲ, ಅಂತ ಒಳ್ಳೆ ಕೆಲಸದಲ್ಲಿ ನೀನ್ ಭಾಗಿ ಆಗೋದೂ ಇಲ್ಲ. ಹಂಗಾಗಿ ಅವರವರ ನಂಬಿಕೆ ಅವರವರ ವೈಯಕ್ತಿಕ, ಅದರಲ್ಲಿ ನಾವು ಇಂಟರ್ಫಿಯರ್ ಆಗಬಾರ್ದು. ನಾವು ಹೋಗಿ ಅದು ಸುಳ್ಳು ಕಣೋ ಅಂತ ಅವ್ನ ಮುಂದೆ ಪ್ರೂವ್ ಮಾಡೋದ್ರಿಂದ ನಮ್ಗೇನು ಸಿಗೋದಿಲ್ಲ, ನಮ್ಗೆ ಆ ಯೋಗ್ಯತೆನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡ್ತೀರಾ? ನೋಡಿ, ಅನುಭವನ ಪಡ್ಕೊಳ್ಳಿ. ನಂಬಿಕೆ ಬರುತ್ತಾ? ನಂಬಿಕೆ ಇಡಿ, ನಂಬಿಕೆ ಬರಲ್ಲ ಬಿಡಿ, ಅಷ್ಟೇ ಸಿಂಪಲ್. ಒಬ್ರು ಯಾವ್ದನ್ನ ನಂಬುತ್ತಾ ಇದ್ದಾರೆ ಅಂದ್ರೆ ಅದನ್ನ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ನಾನು ಮೂಢನಂಬಿಕೆಯನ್ನ ಪ್ರಚೋದನೆ ಮಾಡ್ದಂಗ? ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ರಿ. ಏನ್ ನಡೀತಾ ಇದೆ ಅದನ್ನ ತೋರಿಸಿದ್ರೆ ಮೂಢನಂಬಿಕೆಯ ಪ್ರಚೋದನೆ. ವಾ, ಒಂದು ನೆನ್ಪಿಟ್ಕೊಳ್ಳಿ, ನಾನು ಯಾವುದೇ ಒಂದು ವಿಡಿಯೋ ಮಾಡ್ತೀನಿ ಅಂದ್ರೆ ಅದರ ಪರ ಅಥವಾ ಅದರ ವಿರೋಧ ನಾನು ನಿಲ್ಲಲ್ಲ. ಅದರ ವಾಸ್ತವತೆ ಹೇಗಿದೆ, ಅದರ ಮೇಲೆ ಇರುವಂತಹ ನಂಬಿಕೆ ಏನು, ಜನರಿಂದ ಅದಕ್ಕೆ ಆಗ್ತಿರುವಂಥ ಅನುಭವವೇನು, ಅದನ್ನ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಅಂದ್ರೆ ಅದನ್ನ ನಾನು ತೋರಿಸ್ತೀನಿ. ಅದು ನನ್ನ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಆ ಥರದನ್ನ ನಾನು ನಿಮಗೆ ಮುಟ್ಟಿಸುವಂಥ ಕೆಲಸವನ್ನ ಮಾಡ್ತೀನಿ. ಓಕೆ, ಈಗ ಮೇನ್ ವಿಚಾರಕ್ಕೆ ಬರೋಣ. ಯಾರ್ಯಾರು ಆ ಪವಾಡವನ್ನ ಸುಳ್ಳು ಅಂತ ಹೇಳ್ತಿದ್ದೀರೋ ಅವ್ರಿಗೆಲ್ಲ ಒಂದು ಅವಕಾಶ ಇದೆ. ಏನು ಅವಕಾಶ ಅಂದ್ರೆ, ಇವತ್ತು ದಿನಾಂಕ 31 ಜನವರಿ 31, 2026. ನಾಳೆ 2ನೇ ತಿಂಗಳು 2026 1ನೇ ತಾರೀಕಿಗೆ ಸಾಯಂಕಾಲ 5:30ಕ್ಕೆ ತೇರು ತನ್ನ ಮೂಲ ಸ್ಥಳಕ್ಕೆ ಮತ್ತೆ ಹಿಂತಿರುಗುತ್ತೆ. ನಾನು ಯಾವುದು ರೆಕಾರ್ಡ್ ಮಾಡಿದ್ದೆ ಹೇಳಿ? ತೇರು ತನ್ನ ಮೂಲ ಸ್ಥಳದಿಂದ ಹೊರಗೆ ಬರೋದನ್ನ ರೆಕಾರ್ಡ್ ಮಾಡಿದ್ದೆ. ನಾಳೆ ಹುಣ್ಣಿಮೆ ದಿನ 5:30ಕ್ಕೆ ತೇರು ತನ್ನ ಮೂಲ ಸ್ಥಳಕ್ಕೆ ವಾಪಸ್ ಹಿಂತಿರುಗುತ್ತೆ. ದಯವಿಟ್ಟು ಅಡ್ವಾನ್ಸ್ ಬಂದು ಒಂದು 3-4 ಗಂಟೆಗೆ ಬಂದು ಜಾಗ ಹಿಡ್ಕೊಳ್ಳಿ. ಯಾಕಂದ್ರೆ ಓಸತಿ ನಾನು ವಿಡಿಯೋ ಮಾಡಿದಾಗ ಸ್ವಲ್ಪ ಲೇಟಾಗಿ ಹೋಗಿದ್ದೆ, ಹಂಗಾಗಿ ಅಷ್ಟು ಜನರ ನಡುವೆ ನನಗೆ ವಿಡಿಯೋ ಮಾಡೋದೇ ಕಷ್ಟ ಆಗಿತ್ತು. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅಲ್ಲೋ ಮಾರಯ್ಯ ಸರಿಯಾಗಿ ತೋರಿಸು ಅಂತ. ಅಲ್ಲ ರೀ, ಇಮ್ಯಾಜಿನ್ ಮಾಡ್ಕೊಳ್ರಿ, 1000, 2000, 3000 ಜನ ನಿಂತಿದ್ದಾರೆ. ಅದರ ನಡುವೆ ನಾನು ಈ ಟ್ರೈಪಾಡ್ ಇಟ್ಕೊಂಡು ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ, ತಳ್ಳುತ್ತಾ ಇದ್ದಾರೆ. ಅಷ್ಟ್ರ ನಡುವೆ ಅಷ್ಟು ಕಂಡಿದ್ದೆ ನನಗೆ ಎಷ್ಟೋ ಸ್ಯಾಟಿಸ್ಫೈಡ್ ಆಯಿತು. ನಿಮಗೆ ತೋರ್ಸಕ್ಕೆ ಅಷ್ಟಾದರೂ ಸಿಕ್ತಲ್ಲ, ಆಮೇಲೆ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂದರೆ ಮತ್ತೆ ಇನ್ನಷ್ಟು ಏನಾಗುತ್ತೆ ಅಂತ. ಆದರೂ ಕೂಡ ನೀವು ಕಮೆಂಟ್ ಹಾಕಿದ್ರಿ, ನನಗೆ ಬೇಜಾರಿಲ್ಲ. ನಾನು ಹೇಳ್ತಿರೋದೇನೆಂದ್ರೆ, ನಾಳೆ ದಿನ ನಿಮಗೆ 1ನೇ ತಾರೀಕು ಸಾಯಂಕಾಲ 5:30ಕ್ಕೆ ತೇರು ತನ್ನ ಮೂಲ ಸ್ಥಳಕ್ಕೆ ಹಿಂತಿರುಗುತ್ತೆ. ಬೂದಿ ಬಸವೇಶ್ವರ ಮಹಾಸ್ವಾಮಿಗಳು ಅದಕ್ಕೆ ಬಾ ಬಸವ ಅಂತ ಕರೀತಾರೆ, ಹೋಗು ಒಳಗೆ ಅಂತ ಹೇಳ್ತಾರೆ, ತೇರಿಗೆ ಹೇಳ್ತಾರೆ, ಮೈ ರೋಮಾಂಚನಗೊಳ್ಳುತ್ತೆ. ಅಂಥ ಒಂದು ದೃಶ್ಯವನ್ನ ನೀವು ನಾಳೆ ನೋಡ್ತೀರಾ. ಅದು ಸತ್ಯನೋ ಸುಳ್ಳೋ ನಾನು ಅದ್ರ ಬಗ್ಗೆ ಪರ ವಿರೋಧ ಮಾತಾಡ್ತಿಲ್ಲ, ನಿಮಗೊಂದು ಅವಕಾಶ ಇದೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಬನ್ನಿ, ನಾಳೆ ನಾನು ಬರ್ತೀನಿ, ನೀವು ಬನ್ನಿ, ಕಣ್ಣಾರೆ ನೋಡಿ ಸತ್ಯನೋ ಸುಳ್ಳೋ ಅದೆಲ್ಲವನ್ನೂ ಬದಿಗಿಟ್ಟು ಅನುಭವಾತ್ಮಕವಾಗಿ ನೋಡಿ ಅದನ್ನ ಅನುಭವಿಸಿ. ಇಡೀ ಜಾತ್ರೆ ವೈಭವದಲ್ಲಿ ಜನರೆಲ್ಲ ಬಂದು ಸೇರಿರ್ತಾರೆ, ಅದನ್ನ ನೋಡಿ ಕಣ್ ತುಂಬ್ಕೊಳ್ಳಿ. ನಾಳೆ ಸಿಗೋಣ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಸಾಧ್ಯವಾದಷ್ಟು ಈ ವಿಡಿಯೋನ ಇನ್ನಷ್ಟು ಜನಗಳಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ನಾಳೆ ಆ ದೃಶ್ಯವನ್ನ ನೋಡ್ಕೊಳ್ಳೋಕೆ ಅವ್ರಿಗೂ ಕೂಡ ಆ ಕಣ್ ತುಂಬಿಕೊಳ್ಳುವಂತ ಅವಕಾಶ ಸಿಗಬಹುದು.